ಗೆಳೆತನ ಹೇಗಿದೆ ಸರ್? ನಿಮ್ ಗೆಳೆತನದ ಬಗ್ಗೆ ಹೇಳೋದಾದ್ರೆ ಸರ್, ನಿಮ್ಮಿಬ್ಬರು ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ನೀವಿಬ್ರು ಒಟ್ಟಿಗೆ ಕೂತಾಗ 100% ಸಿನಿಮಾದ ಬಗ್ಗೆನೇ ಮಾತಾಡ್ತೀರಾ, ಅವ್ರ ವ್ಯಕ್ತಿತ್ವದ ಬಗ್ಗೆ ಅವ್ರನ್ನ ತುಂಬಾ ಹತ್ತಿರದಿಂದ ಬಲ್ಲಿರಿ ನೀವು, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ದರ್ಶನ್ ಡೆಫಿನೆಟ್ಲಿ ಅಂದ್ರೆ ತುಂಬಾ ವರ್ಷದಿಂದನೂ ಪರಿಚಯ ಇರೋರು. ನಾವೆಲ್ಲೂ ಬಂದು ಕ್ಲೋಸ್ ಫ್ರೆಂಡ್ಸ್ ಆಗ್ಲಿ ಅದಾಗ್ಲಿ ಇದಾಗ್ಲಿ ನಾವೆಲ್ಲೂ ಆತರ ಮಾತಾಡ್ಕೊಂಡಿದ್ದಿಲ್ಲ ಏನಿಲ್ಲ. ಸೊ ಬಿಕಾಸ್ ದರ್ಶನ್ಗೆ ನಾನು ಏನಂತ ಗೊತ್ತು, ನನಗೆ ದರ್ಶನ್ ಏನು ಅಂತ ಗೊತ್ತು. ಸೊ ಅದು ಹಾಗೆ ದಟ್ ಇಸ್ ಆರ್ ಪ್ರೈವೇಟ್ ಸ್ಪೇಸ್ ಆಕ್ಚುಲಿ. ಸೊ ಅದನ್ನು ನಾವು ಹಾಗೆ ಇರ್ತೀವಿ. ಅಂಡ್ ಪ್ರೊಫೆಷನಲ್ ಅಂತ ಬಂದಾಗ ಕತೆ ಆಗ್ಲಿ ಇಲ್ಲ ಮಾಡೋ ವಿಷಯದಲ್ಲಾಗ್ಲಿ ಅವರು ಈಸ್ ವೆರಿ ಕಮಿಟೆಡ್ ಅಂಡ್ ವೆರಿ ಪ್ರೊಫೆಷನಲ್ ಬೇಸಿಕ್ಲಿ. ಇದು ಅಂದ್ರೆ ಹೀಗೆ 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 ಎಲ್ಲೂ ಅಂಡ್ ಒಂದು ಎಕ್ಸ್ಟ್ರಾ ಕಾಳಜಿ ಒಂದಿದೆ ಆಕ್ಚುಲಿ. ಏನಂದ್ರೆ ಈಗ ನನ್ನ ಹೆಂಡತಿನ ಮಾಮ ತಂಗಿ ಇಲ್ಲಿ ನೋಡ್ಕೋ, ಜಾಸ್ತಿ ಖರ್ಚು ಮಾಡಬೇಡ, ಪ್ರಕಾಶ್ ಒಂದೊಂದ್ಸಲ ಖರ್ಚು ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದನ್ನ ಅವ್ರು ಯಾವಾಗ್ಲೂ ಅದನ್ನ ನೋಡ್ಕೊಳ್ಳೋರು, ಅದನ್ನ ಯಾವಾಗಲೂ ಮೈಂಡ್ ಮಾಡ್ತಿದ್ರು ಸೆಟ್ಟಲ್ ಕೂಡ. ಅಂಡ್ ಟೈಮ್, ಅದು ಕಮಿಟ್ಮೆಂಟ್, ಅದು ಇದು. ಆಮೇಲೆ ನಾನು ಸ್ವಲ್ಪ ಹೀಗೆ ಮಾಡ್ಬೇಕು ಅಂದ್ರೆ ಹಾಗೆ ಮಾಡ್ಬೇಕು, ಆ ಒಂದು ಪರ್ಟಿಕ್ಯುಲರ್ ವೇ ಆಫ್ ಮೇಕಿಂಗ್ ಅಂದ್ರೆ ನಾನು ಅದನ್ನೇ ಮಾಡ್ಬೇಕು. ಸೊ ಅದು ಸ್ವಲ್ಪ ಹಠ ಹಿಡಿತಾ ಇದ್ನಲ್ಲ, ಅದು ಅವರು ನನಗೆ ಹೇಳಕ್ಕಾಗಲ್ಲ ಅಂದ್ರೆ ಅಶ್ವಿನ್ ಕರ್ದು ಹೇಳೋರು, ನೋಡಮ್ಮ ಸ್ವಲ್ಪ ಹೇಳು ಅವ್ರಿಗೆ, ಬೇಡ ಅದು ಯಾಕೆ ಅಷ್ಟು ಖರ್ಚು ಮಾಡ್ಬೇಕಲ್ಲಿ, ಇದನ್ನ ಉಳಿಸ್ಬೋದಲ್ಲ ನಾವು. ಸೊ ಅವರು ಆ ಗೈಡೆನ್ಸ್ ಅದೆಲ್ಲ ಅವ್ರು ಮಾಡ್ತಿದ್ರು. ದಟ್ ಇಸ್ ಅರ್ ಎಕ್ಸ್ಟ್ರಾ ಕೇರ್ ಈ ಹ್ಯಾಡ್ ಫಾರ್ ಅಸ್.